ಕನ್ನಡದ ಎಲ್ಲಾ ಮಕ್ಕಳಿಗೂ ಹಾಯ್ ಹಲೋ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಆಫ್ ಅ ಡೈಪೋಲ್ ಡಿರೈವೇಶನ್ ನೋಡೋಣ. ಲಾಸ್ಟ್ ನಮ್ಮ ವಿಡಿಯೋದಲ್ಲಿ ಎಕ್ಸಿಯಲ್ ಲೈನ್ ಮಾಡಿತ್ತು. ಈಗ ವ್ಯತ್ಯಾಸ ಏನು ಅಂತ ನೋಡೋಣ. ಈಗ ಫಸ್ಟ್ ಆಫ್ ಆಲ್ ಈಕ್ವೆಟೋರಿಯಲ್ ಲೈನ್ ಅಂದ್ರೆ ಏನು, ಡಿರೈವೇಶನ್ ಹೋಗ್ ಮುಂಚೆ ಅಂತ ನೋಡೋಣ. ಎರಡು ಚಾರ್ಜ್ ಇರುತ್ತೆ ಡೈಪೋಲ್ ಅಂತಂದ್ಮೇಲೆ, ಎರಡು ಈಕ್ವಲ್ ಇರುತ್ತೆ, ಬಟ್ ಆಪೋಸಿಟ್ ಇರುತ್ತೆ. ಒಂದು ಪ್ಲಸ್ ಆದ್ರೆ ಇನ್ನೊಂದು ಮೈನಸ್ ಇರುತ್ತೆ. ಈ ಎರಡು ಡೈಪೋಲ್ ಗಳನ್ನ ಸೇರಿಸಿದ್ರೆ ಬರೋ ಲೈನ್ ಎಕ್ಸಿಯಲ್ ಲೈನ್. ಅದರ ಸೆಂಟರ್ ಆರಿಜಿನ್ ಅಂತ ಹೇಳಿ ಕರೆದಿದ್ದೀವಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿದ್ರೆ ಇದನ್ನೇ ಈಕ್ವಿಟೋರಿಯಲ್ ಲೈನ್ ಅಂತ ಹೇಳಿ ಕರೆಯೋದು. ಸೊ ಆ ಪಾಯಿಂಟ್, ಆ ಲೈನಿನ ಮೇಲೆ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ ಮತ್ತೆ ಏನದರ ಈಕ್ವೇಶನ್ ಅಂತ ಡಿರೈವ್ ಮಾಡಕ್ಕಿರೋದು. ಯೂಶಲಿ ಎಕ್ಸಾಮ್ ಅಲ್ಲಿ ಇದು 3 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ ಬರುತ್ತೆ. ನೋಡೋಣ ಹೇಗ್ ಡಿರೈವ್ ಮಾಡೋದು ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಡಯಾಗ್ರಾಮ್ ಡ್ರಾ ಮಾಡ್ಬಿಟ್ಟಿದೀನಿ. ಈಗ ಹೇಗೆ ಎಕ್ಸ್ಪ್ಲನೇಷನ್ ನ ಬರೆಯೋದು, ವಿಡಿಯೋ ಕೇಳಿಸ್ಕೊಂಡು ನೀವೇ ಎಕ್ಸ್ಪ್ಲನೇಷನ್ ಬರೀಬೇಕು. ಕಣ್ಣು ಕಾಣೋದನ್ನ ಬರೆದ್ರೆ ಆಯ್ತು. ಹೇಗೆ ಬರೆಯೋದು ಅಂತ ಹೇಳ್ತೀನಿ ಕೇಳಿ. ಕನ್ಸಿಡರ್ ಟೂ ಚಾರ್ಜಸ್ plus q and minus q constituting a dipole and are separated by a distance 2a. ನೋಡಿ, a and a, 2a. A point A is chosen on the equatorial line of the dipole. A position vector r is drawn from O to point A. The plus q charge produces an electric field E plus q, and E minus q charge produces a electric field E minus. This is E plus, this is E minus. Resolving the two vectors, E angle theta ಆಗಿರೋದ್ರಿಂದ E cos theta, E plus cos theta and E minus cos theta get added up and it becomes the equatorial field E sin theta. E plus sin theta and E minus sin theta cancel out as they are in opposite directions ಅಂತ ಮರ್ತ್ಬಿಡ್ಬೇಕು. ಇಷ್ಟೇ ಎಕ್ಸ್ಪ್ಲನೇಷನ್. ಈ ಡಯಾಗ್ರಾಮ್ ನೋಡ್ಕೋಬೇಕು, ಎಕ್ಸ್ಪ್ಲನೇಷನ್ ಬರೀಬೇಕು. ಆಬ್ವಿಯಸ್ಲಿ ಡೈಪೋಲ್ ಮೂಮೆಂಟ್ ಅನ್ನು ಸಹ ಬರಿಬೇಕು. ಡೈಪೋಲ್ ಮೂಮೆಂಟ್ ನ ಬರೆಯೋದು ಹೇಗೆ ಅಂತಂದ್ರೆ, ಈ ಡೈರೆಕ್ಷನ್ ಅಲ್ಲಿ -q to +q, ಅದು ಹೋದ್ ಸಲನು ಹೇಳಿದೀನಿ, ಅದನ್ನ ಬರೆದು ಬಿಟ್ರೆ ಆಗೋಯ್ತು. ಇದು ಕಂಪ್ಲೀಟ್ ಡಯಾಗ್ರಾಮ್ ಅಪ್ಪ. ಡಯಾಗ್ರಾಮ್ ಮೇಲೆ ನಿಮ್ಮೆಲ್ಲಾ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಡಯಾಗ್ರಾಮ್ ನ ಅಭ್ಯಾಸ ಮಾಡಿ. ಈಕ್ವೇಶನ್ ಗಳು ಬರೀಬಹುದು, ಬಟ್ ಡಯಾಗ್ರಾಮ್ ಗೆ ಕರೆಸ್ಪಾಂಡಿಂಗ್ ಆಗಿ ಈಕ್ವೇಶನ್ಸ್ ಅನ್ನು ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಬರೋದಿಲ್ಲ. ನೋಡಿ ಇವಾಗ ನೆಕ್ಸ್ಟ್, ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಬೇಕು ಅಂತಂದ್ರೆ ಈ ನಮ್ಮ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಗಳನ್ನ ಆಡ್ ಮಾಡಬೇಕು. ಇ ಪ್ಲಸ್ ಕಾಸ್ ಥೀಟಾ, ಯಾಕೆಂದ್ರೆ ಅದು ಇ ಪ್ಲಸ್ ಹಾಗೆ ನೆನ್ಪಿಟ್ಕೋಬೇಕು. ಇದು ಟೀಟಾ ಆದ್ಮೇಲೆ ಇದು ಟೀಟಾ, ಕರೆಸ್ಪಾಂಡಿಂಗ್ ಆಂಗಲ್ಸ್. ಈ ಕಾಸ್ ಥೀಟಾ ಟೀಟಾ ಇಟ್ಕೊಂಡಿದೆ ಎಕ್ಸ್ ಆಕ್ಸಿಸ್ ಗೆ, ಸೊ ಅದು ಕಾಸ್ ಕಾಂಪೋನೆಂಟ್ ಯಾವ್ದು ಕಂಟಿರ್ಬೋದು, ಸೈನ್ ಕಾಂಪೋನೆಂಟ್ ಅಷ್ಟೇ. ಸೊ ಇ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕಾಸ್ ಥೀಟಾ ಇನ್ ಯಾವ ಡೈರೆಕ್ಷನ್ ನೋಡಿ, ಇದು ಈ ಡೈರೆಕ್ಷನ್ ಇದೆ. ಡೈಪೋಲ್ ಮೂಮೆಂಟ್ ಆ ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಮೈನಸ್ ಪಿ ಕ್ಯಾಪ್ ಅಂತ ಬರ್ದ್ಬಿಟ್ರೆ. ಈಗ ಈ ಪ್ಲಸ್ ಅಂದ್ರೆ ಏನು ಅಂತ ನೋಡ್ರಪ್ಪ. 1/4πε0 ಚಾರ್ಜ್ ಕ್ಯೂ ಡಿವೈಡ್ ಬೈ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅನ್ನ ಇದು ನೋಡಿ, ಇಲ್ಲಿಂದ ಇಲ್ಲಿ ಪ್ಲಸ್ ಎ ಸ್ಕ್ವೇರ್, ಅದನ್ನ ಪವರ್ ಹಾಫ್ ಅಂತ ಬರ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದನ್ನ ಈಗ ಬರ್ದ್ಬಿಡೋಣ. ಸ್ಕ್ವೇರ್ ಮಾಡ್ಬೇಕಲ್ಲ, ಇದು ಚಾರ್ಜ್. ಸೊ ಸ್ಕ್ವೇರ್ ಮಾಡಿದಾಗ ಆ ರೂಟ್ ಹೋಗ್ಬಿಡುತ್ತೆ, ಬರೀ r² ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ಇದು ನಮ್ಮ ಇ ಪ್ಲಸ್ ನ ಸಮಾಚಾರ. ಕಾಸ್ ಥೀಟಾನ ಹಾಗೆ ಬರ್ಕೊಳ್ಳೋಣ. ಅಲ್ಲಿ ಈ ಮೈನಸ್ಗೂ ಇದೆ, ಯಾಕಂದ್ರೆ ಚಾರ್ಜ್ ಡಿಸ್ಟೆನ್ಸ್ ಎಲ್ಲ ಅದೇ. ಆದ್ರಿಂದ 1/4πε0 q ಡಿವೈಡೆಡ್ ಬೈ r² ಪ್ಲಸ್ ಎ ಸ್ಕ್ವೇರ್ ಕಾಸ್ ಥೀಟಾ ಮತ್ತೆ ಬರುತ್ತೆ. ಇಲ್ಲಿರೋ ಕಾಸ್ ಥೀಟಾ ಮತ್ತೆ ಬಂದಿದೆ ನೋಡಿ. ಇದೆರಡು ಒಂದೇ, ಎರಡನ್ನು ಆಡ್ ಮಾಡಿದಾಗ 2 ಟೈಮ್ಸ್ ಬರುತ್ತೆ. ಸೊ ಇದು ಮೈನಸ್ ಪಿ ಕ್ಯಾಪ್ ಅಂತ ಹೇಳಿ ಬರ್ಕೋಬಹುದು. ಆಮೇಲೆ ನೀವು ಆಡ್ ಮಾಡಿದಾಗ ಇದು 2 ಟೈಮ್ಸ್, ಅಥವಾ ಆಮೇಲೆ ಬರಿತೀನಿ ಆ 2ನ 1/4πε0 ಫಸ್ಟ್ ಬರ್ದ್ಬಿಡ್ತೀನಿ. ಇದೆರಡು ಸೇರಿದ್ರೆ 2 ಆಗುತ್ತೆ, ನಾ 2 ಬರಿತೀನಿ. q ಬರಿತೀನಿ ಡಿವೈಡೆಡ್ ಬೈ r² ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಅಷ್ಟೇ, r² ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಕಾಸ್ ಥೀಟಾ ಬರುತ್ತೆ. ಇವೆಲ್ಲವೂ ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಇದು ಮೈನಸ್ ಪಿ ಕ್ಯಾಪ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳಿ ಬರೀಬಹುದು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಬರೋಣ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೆಟೋರಿಯಲ್ ಲೈನ್ ಏನಾಯ್ತಪ್ಪ, 1/4πε0 2q ಡಿವೈಡೆಡ್ ಬೈ r² ಪ್ಲಸ್ ಎ ಸ್ಕ್ವೇರ್
ಕಾಸ್ ಥೀಟಾನ ನಾವು ನೋಡಿ, ಈ ಟ್ರಯಾಂಗಲ್ ನೋಡಿ, ಕಾಸ್ ಥೀಟಾನ ಅಡ್ಜೇಸೆಂಟ್ ಬೈ ಹೈಪಾಟಿನಿಯಸ್ ಅಂತ ಬರೀಬಹುದು. ಅಡ್ಜೇಸೆಂಟ್ ಅಂದ್ರೆ ಏನು, ಎ ಆಯ್ತು. ಹೈಪಾಟಿನಿಯಸ್ ಅಂದ್ರೆ ಏನು, ಇದಾಯ್ತು. ಇದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1/2 ಅಂತ ಹೇಳಿ ಬರೀಬಹುದು. And finally you have in the minus p cap direction. So finally electric field on the equatorial line is equal to 1 divided by 4 pi epsilon naught 2qa divided by r square plus a square to the power 3/2 in the minus p cap direction ಅಂತ ಹೇಳಿ ಬರ್ದ್ಬಿಡೋದು. ಇವಾಗ ನಾ ಹೇಳ್ಕೊಡಿದೀನಿ ಟೂ ಕ್ಯೂ ಎ ಅಂದ್ರೆ ಏನು ಅಂತ ಹೇಳಿ. ಟೂ ಕ್ಯೂ ಎ ಅಂದ್ರೆ ಏನಪ್ಪ, ಡೈಪೋಲ್ ಮೂಮೆಂಟ್ ಅಲ್ವೇ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೇಟೋರಿಯಲ್ ಲೈನ್ ಏನಿದೆಯಲ್ಲ, ಅದು 1/4 pi epsilon naught p divided by r square plus a square to the power of 3/2 in the minus p cap ಡೈರೆಕ್ಷನ್ ಅಂತ ಹೇಳಿ ಬರ್ದ್ಬಿಟ್ರೆ ಮಕ್ಕಳ, ಈ ಡಿರೈವೇಶನ್ ಆಲ್ಮೋಸ್ಟ್ ಇಲ್ಲಿಗೆ ಕಂಪ್ಲೀಟ್ ಆದ ಹಾಗೆ ಲೆಕ್ಕ. ಶಾರ್ಟ್ ಡೈಪೋಲ್ಗೆ ಏನಾಗುತ್ತೆ ಅಂತ ಬರಿಬೇಕಾಗಲ್ಲ, ಅದನ್ನ ಬರೆಯೋಣ ಇವಾಗ. ಲೆಟ್ ಅಸ್ ಫೈಂಡ್ ಏನಾಗುತ್ತೆ ಶಾರ್ಟ್ ಡೈಪೋಲ್ಗೆ ಅಂತ ಹೇಳಿ. ಅದು ನಮ್ಮ ಎಕ್ಸಿಯಲ್ ಲೈನಿನ ವಿಷಯಕ್ಕೂ ಬರ್ದಿದ್ವಿ, ಇವಾಗ ಮತ್ತೆ ಬರೆಯೋಣ. ಇಫ್ is very large when compared to A, ಆಗ ಏನ್ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೇಟೋರಿಯಲ್ ಲೈನ್? ಅವಾಗ 1/4 pi epsilon naught p divided by r square ಅಷ್ಟೇ, ಪವರ್ 3/2 in the minus p cap direction ಬಂದ್ಬಿಡುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವೇಟೋರಿಯಲ್ ಲೈನ್ 1/4 pi epsilon naught p divided by r cube ಬರುತ್ತೆ, ಇನ್ ಮೈನಸ್ ಪಿ ಕ್ಯಾಪ್ ಡೈರೆಕ್ಷನ್ ಬರುತ್ತೆ. ಇದು ನಮ್ಮ ಫೈನಲ್ ಆನ್ಸರ್. ಇದನ್ನ ನೀವೇನಾದ್ರೂ ಈ ತರ ವಿತ್ ಎಕ್ಸ್ಪ್ಲನೇಷನ್, ಡಯಾಗ್ರಾಮ್ ಅಂಡ್ ಫೈನಲ್ ಈಕ್ವೇಶನ್ ಬಿಟ್ರೆ ನಿಮ್ ತೆಗಿಯೋದು ಬಹಳ ಕಷ್ಟ ವ್ಯಾಲ್ಯೂಯೇಷನ್ ಮಾಡೋರ್ಗೆ. ಸೊ ಹಾಗಾಗಿ ನೀವು ಯಾವುದೇ ತರ ಯಾರಿಗೂ ಚಾನ್ಸೇ ಕೊಡದ ಹಾಗೆ ಈ ಎಲ್ಲಾ ಡಿರೈವೇಶನ್ ಗಳನ್ನು ಮಾಡ್ತಾ ಬನ್ನಿ, ಅಭ್ಯಾಸ ಮಾಡಿ, ಯಾವುದೂ ಸ್ಟೆಪ್ ಮಿಸ್ ಮಾಡಬೇಡಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಸಿದೀನಿ. ಎಕ್ಸಾಮ್ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.